ಮಾರ್ನಿಂಗ್ ಫ್ರಮ್ ಪೂರಿ ಜಗನ್ನಾಥ್. ಅಂದ್ಕೊಳ್ಳೋದೊಂದು ಆಗೋದೊಂದು. ನೋಡಿ ಕ್ಲೀನಾಗಿ ಕಾಣಿಸ್ತು ನೋಡಿ ಫ್ಲಾಗ್. ಏನು ಮಾತಾಡೋಕ್ಕೆ ಶಕ್ತಿನೇ ಇಲ್ಲ. ಫುಲ್ ಸುತ್ತಿದಂಗೆ ಊಟ ಹಾಕಿಲ್ಲ ಅಂತವಳೆ. ಊಟದ ಮೇಲೆ ಆಸೆನೇ ಬಿಟ್ಬಿಡ್ಬೇಕು ಅನ್ಸುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಪೂರಿ ಜಗನ್ನಾಥ್. ಇದು ನಿನ್ನೆಯಿಂದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಫ್ರಮ್ ಪೂರಿ ಜಗನ್ನಾಥ್. ಅಂದ್ಕೊಳ್ಳೋದೊಂದು ಆಗೋದೊಂದು. ಏನೋ ಅಂದ್ಕೊಂಡು ಬೆಳಗ್ಗೆನೇ ಬಂದಿದ ತಕ್ಷಣ ರೂಮ್ ರೆಡಿ ಇರುತ್ತೆ ಅಂತ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾವುದೂ ರೂಮ್ ಇರಲಿಲ್ಲ. 2 ಅವರ್ ರೂಮ್ ಹುಡುಕಿ ಒಂದು ರೂಮ್ ಯಾವುದೋ ಸಿಕ್ತು. ಬಟ್ ಆ ರೂಮ್ ಒಂಚೂರು ಚೆನ್ನಾಗಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ಹೋದ್ವಿ. ಬಟ್ ಆದರೆ ಅಲ್ಲಿನೂ ನಮ್ಮ ಹಣೆ ಬರೋಕ್ಕೆ ದೇವರು ಲೇಟಾಗಿ ದರ್ಶನ ಕೊಡ್ತೀನಿ ಅಂತ ನಿಧಾನಕ್ಕೆ ನೀರಿರಲಿಲ್ಲ. ಹಂಗೂ ಸ್ನಾನ ಮಾಡ್ಕೊಂಡು ಈಗ ರೆಡಿ ಮಾಡೋಗಿ ನಾನು ಖುಷಿಮ ಊರಿಗೆ ಮುಂಚೆ ರೆಡಿಯಾಗಿ ಕೂತಿದ್ವಿ. ಬಟ್ ಏನು ಮಾಡೋಕ್ಕಾಗಿಲ್ಲ. ಏನೋ ಇದೊಂಥರ ರೋಡು ಹೋಗ್ತಾನೆ. ಇಲ್ಲಿರೋ ಜನಕ್ಕೆ ನಮ್ಮನ್ನು ನೋಡಿದ್ರೆ ಏನೋ ವಿಚಿತ್ರವಾಗಿ ಕಾಣ್ತಾ ಇದ್ದೀವಿ. ವಿ ಥರ ಇಲ್ಲಿರೋದಕ್ಕೂ. ಬಟ್ ಒಂಚೂರು ಚೆನ್ನಾಗಿಲ್ಲ ಊರಿದ್ದು. ಏನು ಮಾಡೋಕ್ಕಾಗಲ್ಲ. ಕೃಷ್ಣನ ನೋಡೋಕೆ ಬಂದಿರೋರು ಕೃಷ್ಣನ ನೋಡಿಕೊಂಡು ಹೋಗಬೇಕು. ಏನು ಮಾಡೋದು ಅಯ್ಯಪ್ಪ. ಸೀರಿಯಲ್ ಫಸ್ಟ್ ಟೈಮ್ ನಂಗೆ ನಡೆಯೋಕ್ಕಾಗ್ತಾ ಇಲ್ಲ. ಇರಬೇಕಲ್ಲ ಅದ್ರಲ್ಲಿ ರೂಮ್ ಸಿಗ್ಬೇಕಲ್ಲ. ಯಾರೇ ಪೂರಿ ಜಗನ್ನಾಥಿಗೆ ಬರ್ತೀರ ಅಂದರೂ ಎಲ್ಲ ಮೊದಲೇ ಬುಕ್ ಮಾಡಿ ಬನ್ನಿ. ಇಲ್ಲಿ ಬಂದರೆ ಮಾತ್ರ ಯಾರಿಗೂ ರೂಮ್ ಸಿಕ್ಕಲ್ಲ, ಏನೂ ಇಲ್ಲ. ಫೈನಲಿ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುವ ಧ್ವಜ. ಅಮ್ಮ ಅವ್ರು ಹೇಳಿದ್ದು ಹಿಂಗೆ ಗಾಳಿ ಬೀಸ್ತಾ ಇದ್ರೆ ಧ್ವಜ ಹಿಂಗೆ ಆಪೋಸಿಟಾಗಿ ಆಗುತ್ತೆ ಅಂತ. ದೇವಾ, ನಮಗೆ ಹಿಂಗೆ ಬೀಸ್ತೈತೆ, ಅದು ಹೆಂಗೆ ಆಡ್ತಾ ಇರೋದು ನಮ್ಗೆ ಈ ಕಡೆ ಗಾಳಿ ಬರ್ತೈತೆ, ಅದು ಆಪೋಸಿಟಲ್ಲಿ ಆಡ್ತೈತೆ ಅಂತ. चार बजे 4 बजे आप आओगे तो आपको झंडा तैरने का दिखेगा. अंदर जाके बैठ के देख सकते हैं, यहाँ भी खड़े होने से भी दिखेगा. चारों तरफ से आगे क्यों नहीं जाते झंडा कटा देखने के लिए. गाड़ी का विरोध में जाएगा, अपोजिट में जाएगा. हाँ, ये लेट अपोजिट पर जाएगा नहीं, वो चढ़ेगा इस तरफ से. नहीं, झंडा जो लहरता है अपोजिट साइड में, आवाज़ इधर रहेगा, उसका अपोजिट साइड में. हाँ, ಖುಷಿಮಾ ನೋಡಿ ಕ್ಲೀನಾಗಿ ಕಾಣಿಸ್ತು ನೋಡಿ ಫ್ಲಾಗ್. ಯಾರು ಬಟ್ ಏನು ಗೊತ್ತಾ ನನಗೆ, ಯಾಕೆ ಮಮ್ಮಿ ಅವ್ರು ಕರ್ಕೊಂಡು ಹೋಗ್ತಾರೆ ಬನ್ನಿ. ಇವ್ರು ಹಿಂಗೆ ಗುರು ಅನ್ನೋದು ನೋಡು. ಏನು ಅನ್ಸುತ್ತಾ, ಅದೇನು ಚಕ್ರ ಐತಲ್ಲ, ಆ ಚಕ್ರನ ಅವರು ಯಾವ ದಿಕ್ಕಲ್ಲಿ ಹೋದ್ರೂ ಅದು ಸ್ಟ್ರೈಟಾಗೇ ಕಾಣುತ್ತೆ ಅಂತಾರೆ. ನೋಡು, ಕಾಣಲ್ಲ. ದಿಸ್ ಇಸ್ ಅದೊಂದು ಮಿತ್ತು. ಅದೇ ಎಲ್ಲನೂ ಇರೋದೆಲ್ಲ ನಿಜ ಅಲ್ಲ ಅಂತಾರಲ್ಲ. ಅಂದರೆ ಸ್ಟ್ರೈಟಾಗಿ ಕಾಣಲ್ಲ. ಅದೇ ನಿನ್ನೆ ನಾನು ಅಂದರೆ ಬರೋಕ್ಕೂ ಮುಂಚೆ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಒಬ್ರು ಹೇಳಿದ್ರು ಆ್ಯಕ್ಚುಲಿ ಅದು ಚಕ್ರ ಮಾತ್ರ ಎಲ್ಲ ಇದರಲ್ಲೂ ಸ್ಟ್ರೈಟಾಗಿ ಕಾಣಲ್ಲ. ನಮಗೆ ಬೇಗ ಬಾ
ಅಂತ. ಸೊ ಅದು ನಿಜ ಆಯಿತು. ಬಟ್ ಫ್ಲ್ಯಾಗ್ ಮಾತ್ರ ಅಪೋಸಿಟ್ ಡೈರೆಕ್ಷನಲ್ಲೇ ಫ್ಲೈ ಆಗ್ತಿದೆ. ತೂಗೋದಲ್ಲ, ಆರೋದು. ಏನಂದರೆ ಮೇ ಬಿ ಇದ್ರ ಮುಂದಕ್ಕೆ ಅವ್ರು ಫೋನ್ ಅಲೋ ಮಾಡೋದು ಡೌಟು. ಫೋನು ಚಪ್ಪಲಿ ಎಲ್ಲ ಸೊ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ಏನು ನಗ್ತಾ ಇದೆಯಾ? ಓ ಸೊ ಇಲ್ಲಿ ಮುಂದಕ್ಕೆ ಗೊತ್ತಿಲ್ಲ, ಬಿಡ್ತಾರೋ, ಇಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ. ಅದಾದಮೇಲೆ ನೋ ಐಡಿಯಾ. ಲಾಕರಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಮುಗಿಸ್ಕೊಂಡು ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಕಾಣುತ್ತೆ ನೋಡಿ ಫ್ರಂಟ್ ವ್ಯೂ. ಹಾಂ ಓಕೆ ಹಾಂ ಮಮ್ಮಿ. ಇಲ್ಲೆಲ್ಲ ಫೋನ್ಸ್ ಎಲ್ಲ ಇಟ್ಬಿಡ್ಬೇಕು ಇವಾಗ. ನೋಡೋಕ್ಕಾಗಲ್ವಾ? ದರ್ಶನ ಮುಗಿಸ್ಕೊಂಡು ಬಂದ್ವಿ. ಏನು ಮಾತಾಡೋಕ್ಕೆ ಶಕ್ತಿನೇ ಇಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಒಂದೇ ಪ್ಲೇಸ್ಗೆನೆ ಫುಲ್ ಸುಸ್ತು, ಕಾಲ್ಗಳಂತೂ ಬಿದ್ದು. ಬೇರೆ ಕಡೆ ಹೋಗ್ಬೇಕು, ಇನ್ನು ಕೋನಾರ್ಕ್ ಟೆಂಪಲ್ಗೆ ಹೋಗ್ಬೇಕು, ಬೀಚಿಗೆ ಹೋಗ್ಬೇಕು. ಯಪ್ಪ, ಬಟ್ ದರ್ಶನ ಮಾತ್ರ ಸೂಪರ್ ಆಗಿತ್ತು. ನನ್ನ ಬೆಸ್ಟ್ ಪ್ಲೇಸ್ ಅನಿಸ್ತು. ಬಟ್ ಸಿಸ್ಟಮ್ ಸ್ವಲ್ಪ ಅಷ್ಟು ಏನು ಚೆನ್ನಾಗಿಲ್ಲ. ಬಟ್ ದೇವರೇ, ಸಿಸ್ಟಮ್ ಹೆಂಗಿದ್ರೇನೋ, ದೇವ್ರು ಹೆಂಗಿದ್ರು ದೇವರೇ. ಸೊ ಸೂಪರ್ ಆಗಿತ್ತು. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಇಲ್ಲಾಂದರೆ ತೋರಿಸ್ಬೋದಿತ್ತು. ಸ್ವರ್ಗ ಬಿಸಿಲು ಇವಾಗ ಜಾಸ್ತಿ ಆಗ್ತೈತೆ ಮಮ್ಮಿ. ದರ್ಶನ ಮುಗಿಸಿ ಆಚೆ ಬಂದಿದ್ದು ನಮಗೆ ಆ ಬಿಸಿಲು, ಆ ಸೆಕೆ, ಅಪ್ಪ ದೇವರೇ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಮ್ಮ ಬೆಂಗಳೂರವ್ರಿಗೆ ಇಲ್ಲಿ ವೆದರ್ಗೆ ಸೆಟ್ಟೇ ಆಗಲ್ಲ ಗುರು. ಸೊ ಅದಾದಮೇಲೆ ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಿತ್ತು. ಆ ರೂಮ್ಗೆ ನಡ್ಕೊಂಡೇ ಹೆಂಗಪ್ಪ ಹೋಗೋದು, ಬೆಳಗ್ಗೆ ಬೇರೆ ನಡ್ಕೊಂಡು ಬಂದಿದ್ದೀವಿ ಅನ್ನೋ ಅಷ್ಟರಲ್ಲಿ ನಮಗೆ ಈ ಫ್ರೀ ಗಾಡಿ, ಇದು ಇಲ್ಲಿಂದ ದೇವಸ್ಥಾನದಿಂದ ಪಾರ್ಕಿಂಗ್ವರೆಗೂ ಫ್ರೀ ಅಂತ ಇದು ಒಂದು ಸಿಕ್ತು. ಸೊ ಇದು ನಮಗೆ ತುಂಬ ಹೆಲ್ಪ್ ಆಯಿತು. ಫ್ರೀ ಗಾಡಿ ಅಂತಿದ್ದು, ಫ್ರೀ ಇಲ್ಲಿ ಲೋಕಲ್ ಓಡಾಡೋ ಗಾಡಿ ಅಂತೆ. ಇದೊಂದು ಚೆನ್ನಾಗಿದೆ ಇಲ್ಲಿ. ಹ್ಞೂ ಮಮ್ಮಿ, ಫ್ರೀ ಇದೆ. ಆವರಣ ಇರಲಿಲ್ವಾ? ಸೊ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಓಡಾಡ್ಬೇಕಂದ್ರೆ ಈ ಗಾಡೀಲಿ ಹೋಗ್ಬೋದು. ಚೆನ್ನಾಗಿದೆ ಇದು. ಚೆನ್ನಾಯ್ತಲ್ಲ ಅಪ್ಪ ಇದು. ಬೆಳಗ್ಗೆ ಇರಲಿಲ್ಲ ಹೇಳಪ್ಪ, ಬೆಳಗ್ಗೆ ನಿಂತವು ಗಾಡಿ ಒಂದು ಕಾಣಿಸ್ತಿರ್ಲಿಲ್ಲ. ಈ ಕಡೆಯಿಂದ ಬರ್ತಾ ಇದ್ದ, ನಮ್ಮ ಕಡೆ ಬಂದಿಲ್ಲ ಅಷ್ಟೇ. ಇದೊಂದು, ಆಮೇಲೆ ಇನ್ನೊಂದು ಇಲ್ಲಿ ಬರ್ತಾ ಇಲ್ಲ. ಇದು ಫ್ರೀನಾ? ಇದೆಲ್ಲ ಎಲೆಕ್ಟ್ರಿಕ್ ಅದು ಎಲ್ಲ ಬೈಕ್ಗೆ ಬಾಡಿ ಕಟ್ಟಿದೆ ಅಷ್ಟೇ. ಎಲ್ಲ ಬೈಕ್ಗಳು ಇದಕ್ಕೋಯ್ತಲ್ಲ, ಯಾವುದಪ್ಪ ಕುಂಭಮೇಳ, ಅಲ್ಲೆಲ್ಲ ಬರೀ ವಿಡಿಯೋ ಎತ್ತುತ್ತಿದ್ದಂಗೆ ಊಟ ಹಾಕಿಲ್ಲ ಅಂತವಳೆ. ಎಸ್ ಕಂಪ್ಲೀಟ್ ಟ್ರೆಡಿಷನ್ ಮೂಡಿಂದ ಫುಲ್ ವೆಸ್ಟರ್ನ್ ಔಟ್ಫಿಟ್. ದೇವಸ್ಥಾನ ಮುಗಿತು. ಇವಾಗ ಕೋನಾರ್ಕ್ ಟೆಂಪಲ್ ಅದು ಹೋಗ್ತಾ ಇದ್ದೀವಿ. ಹಾಂ, ಸಿಕ್ಕಾಪಟ್ಟೆ ಬಿಸಿಲು. ನಾವು ನೋಡ್ರೆ ಬ್ಲ್ಯಾಕ್ ಕಲರ್ ಹಾಕಿದ್ದೀವಿ. ಹೋಗ್ತೀವಿ ಇವತ್ತು. ನಮ್ಮ ಖುಷಿ ಶೈನ್ ಹೊಡಿತಾ ಇದೆಯಾ ಖುಷಿ? ಬಾ ಖುಷಿ, ನಾನು ನೀನು ಮಮ್ಮಿ ಮೂರು ಜನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಮುಂದೆ ಬನ್ನಿ ಮಮ್ಮಿ, ಈ ಸೈಡ್ ಬನ್ನಿ. ಎಲ್ಲ ಮ್ಯಾಚ್. ಹೌದಾ? ಗೋಯಿಂಗ್ ಟು ಕೋನಾರ್ಕ್ ಸೂರ್ಯ ಟೆಂಪಲ್. ನಾವು ಬರೀ ಟೂರ್ ಮಾಡಕ್ಕೆ ಬಂದಿದ್ದೀವೋ, ಬರೀ ಫೋಟೋಶೂಟ್ ಮಾಡಕ್ಕೆ ಬಂದಿದ್ದೀವೋ ಗೊತ್ತಿಲ್ಲ. ತಂದಿರೋ ಔಟ್ಫಿಟ್ ಎಲ್ಲ ಯೂಸ್ ಆಗಿ ಫೋಟೋಶೂಟ ರೀಲ್ಸ್ ಆಗಬೇಕು. ಇವಾಗ ರೀಲ್ಸ್ ಮಾಡಬೇಕು. ನಾನು ಖುಷಿ ರೀಲ್ಸ್ vlog. So just now we have got scammed that. Yes Kushi, you can proceed. ನಾವು ನಮ್ಮ ಮಮ್ಮಿ ಬೇರೆ ರಿವ್ಯೂ ಕೊಡ್ತೈತಿ ಚೆನ್ನಾಗೈತೆ ಅಂತ. ಭಯ್ಯ ನಮ್ಮದೇ ಪರವಾಗಿಲ್ಲ ಖುಷಿ. ಇದು ಮಸಾಲೆ ದೋಸೆ,
ನಮ್ಮ ಅಪ್ಪನ ಖಾಲಿ ಆಗೋಗುತ್ತೆ. ಇದು ಮಸಾಲೆ ದೋಸೆ ಎಲ್ಲಿದೆ ತೋರಿಸ್ರಿ. ಇದು ಆನಿಯನ್ ದೋಸೆ. ದೋಸೆಯಲ್ಲಿ ಈರುಳ್ಳಿ ಇಟ್ಕೊಟ್ರೆ ಇದು ಆನಿಯನ್ ದೋಸೆ. ಚೆನ್ನಾಗಿ ತಗೋಸಿಮ್ಮ. ಬಟ್ ಇದು ತುಂಬ ರೇರ್ ಆಯಿತು ಮಮ್ಮಿ. ಏನಂದರೆ ಆ ಕಡೆ ಹೋಗ್ಬಿಡೋಣ. ಏನಂದರೆ ಈ ನಾರ್ತ್ ಸೈಡ್ಗೆಲ್ಲ ಬಂದುಬಿಟ್ರೆ ಊಟದ ಮೇಲೆ ಆಸೆನೇ ಬಿಟ್ಬಿಡ್ಬೇಕು ಅನಿಸುತ್ತೆ. ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ನೆನ್ನೆ ರಾತ್ರಿನ ಬಂಗಾರಿ ತಿಂದಿದ್ದು ನಾವು. ನೆನ್ನೆ ರಾತ್ರಿ ಒಂದು ಹೋಟೆಲ್ಲ ತಿಂದ್ವಿ. ಅದು ಓಕೆ, ಸೂಪರ್ ಆಗಿತ್ತು ಅಂತೆಲ್ಲ ಏನಿಲ್ಲ, ಓಕೆ. ಬಟ್ ಇಲ್ಲಿ ಇವಾಗ ಇದು ಯಾವುದೋ ಇದು ಹೋಟೆಲ್ ತಿಂಡಿ ತಿನ್ನೋಣ ಅಂತ ನಿಂತ್ವಿ. ದೋಸೆ ಮೇಲೆ ಇದ್ದಿದ್ದು ಆಸೆನೂ ಹೊರ್ಟೋಯ್ತು. ಪೂರಿ ಓಕೆ, ಪೂರಿ ಓಕೆ ಬಟ್ ಒಂಚೂರೂ ಚೆನ್ನಾಗಿಲ್ಲ. ಯಪ್ಪ ಏನೋ ಗೊತ್ತಿಲ್ಲ, ಊಟ ನಂಗೆ ಅನ್ನ ಬೇಕು, ಅನ್ನ ತಿನ್ನು. ಏನೋ ಐಸ್ ಕ್ರೀಮ್ ಬೇರೆ. ನಮ್ಮ ಐಸ್ ಕ್ರೀಮ್ ಅಲ್ಲ ಬಂಗಾರಿ, ಅದು ಯೋಗಟ್. ಬಾಯೆಲ್ಲ ಕೆಟ್ಟೋಯ್ತು. ನನಗೆ ಯಾವಾಗ ಹೋಗಿ ಅನ್ನ ತಿಂತೀನೋ, ಅನ್ನ ಬೇಕು ನನಗೆ. ಬೆಂಗ್ಳೂರಿಗೆ ಹೋಗೋದೇನಿಲ್ಲ, ಇನ್ನು ಪ್ಲೇಸಸ್ ಐತೆ ಖುಷಿ ನೋಡೋದು. ಊಟನೇ ಚೆನ್ನಾಗಿಲ್ಲ ಇಲ್ಲಿ, ಎಲ್ಲೂ ಊಟನೇ ಚೆನ್ನಾಗಿ ಸಿಗ್ತಾ ಇಲ್ಲ. ಇವಾಗ ನಾವು ಬಂದಿದ್ದೀವಿ ಲಾಸ್ಟ್ ಡೆಸ್ಟಿನೇಷನ್ ಇವತ್ತಿಂದು. ಅದು ಯಾವುದಿದೆ ಹೆಸರು ಮಾಡ್ತದೆ, ಕೋನಾರ್ಕ್ ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಏನು ಓಡಾಡೋದು. ಇದು ಆಡ್ಕೊಂಬಂದಿದ್ದು ಮೇಕಪ್ ಎಲ್ಲ ಹೊರಟೋಗ್ಬಿಡು. ನಮ್ಮ ಖುಷಿ ಲಿಪ್ಸ್ಟಿಕ್ಕೆ ತಿನ್ಕೊಬಿಟ್ಟವಳೆ. ಅಂದರೂ ಫೋಟೋಶೂಟ್ ಮಾಡಿಸ್ತೀವಿ, ಬಿಡಲ್ಲ ಬಂದಿರೋದಕ್ಕೆ. ಇದು ಸ್ಕೆಚ್ ಪೇಂಟಿಂಗು. ಬನ್ನಿ ಲಾಸ್ಟ್ ಡೆಸ್ಟಿನೇಷನ್ ತೋರಿಸ್ತೀನಿ ನೋಡಿ. ಇದೆ ನೋಟು, 10 ರೂಪಾಯಿ ನೋಟಲ್ಲಿರೋದು. ಇದು ಅರ್ಧ ಇದ್ರ ವೀಲು. ಫುಲ್ ಇನ್ನು ಬೀಚ್ ಹತ್ರ ಹೋಗಿದ್ರೆ ಏನು ಕತೆ ನಮ್ದು ಅಷ್ಟೇ. ನಾವು ಬೀಚ್ಗೆ ಹೋಗಿಲ್ಲ. ಆ್ಯಕ್ಚುಲಿ ನಂಗೆ ಬೀಚ್ಗೆ ಹೋಗಿ ಇಂಟ್ರೆಸ್ಟ್ ಇಲ್ಲ. ಸುಸ್ತಾಗ್ಬಿಟ್ಟೈತೆ, ಹೋಗಿ ಮಲ್ಕೊಬೇಕು. ನಿದ್ದೆನೇ ಮಾಡಿಲ್ಲ. ನಾವು 2 ದಿನ ಕಂಟಿನ್ಯೂಸ್ ಅಲ್ಲಿ ಕೊಡ್ತೇವೆ. ಸೋಮವಾರ ಸಾಕು, ಒಂದಿನ ಲೀವ್ ಆಗಲ್ಲ. ಈ ಬಿಸಿಲಿದ್ರೆ ಎಲ್ಲೂ ಓಡಾಡೋಕ್ಕಾಗಲ್ಲ ಮಮ್ಮಿ. ತಂಪಿರಬೇಕು ಜಾಗ. ಬಿಸಿಲಿಗೆ ಸಾಕೋದು. ನಮ್ಮ ಮೇಡಮ್ ನನಗೆ ಎಲ್ಲ ಫುಲ್ ಮೇಕಪ್ ಎಲ್ಲ ಹಿಡಿದು ಹೋಗ್ಬಿಟ್ಟವಳೆ. ಅದು ಕೋನಾರ್ಕ್ ಟೆಂಪಲಲ್ಲಿ ಟಿಕೆಟ್ ಬೇರೆ ತೊಗೊಬೇಕಂತೆ. ಟಿಕೆಟ್ ತೊಗೊಂಡು ನೋಡೋ ಅಂಥದ್ದು ಏನೈತೆ ಅಂತ ನೋಡ್ಬೇಕು. ಇಲ್ಲಿ ಒಬ್ರಿಗೆ 40 ರೂಪಾಯಿ ಟಿಕೆಟು. ಆ ಟಿಕೆಟ್ ತೊಗೊಂಡು ಒಳಗಡೆ ಏನಪ್ಪ ಇದೆ ಅಂತ ಹೋದರೆ ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ನಮಗೆ ಆ ಬಿಸಿಲಿಗೆ ಆಲ್ರೆಡಿ ನಿದ್ದೆ ಇಲ್ಲದೆ ಇರೋದಕ್ಕೆ ಸಿಕ್ಕಾಪಟ್ಟೆ ಟಯರ್ಡ್ ಆ್ಯಂಡ್ ಮೂಡ್ ಆಫ್ ಆಗಿದ್ದರಿಂದ ನಮ್ಗೆ ಅಲ್ಲಿ ನೋಡೋ ಇಂಟ್ರೆಸ್ಟೇ ಹೊರಟೋಯ್ತು. ಸೊ ಯಾರೇ ಹೋಗೋದಿದ್ರೂ ಫಸ್ಟು ಫ್ರೆಶ್ ಮೈಂಡಲ್ಲಿ ಹೋಗಿ, ಆವಾಗ ನಿಮ್ಗೆ ಇಷ್ಟ ಆಗುತ್ತೆ. ಒಳಗಡೆ ಏನು ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಇಂಥ ಪ್ಲೇಸಿಗೆ ಬಂದರೆ ತುಂಬ ಚೆನ್ನಾಗಿ ಗೊತ್ತಿಲ್ಲದೆ ಇರೋರು ಇಲ್ಲ ಹೊರಗಡೆಯಿಂದ ಬಂದಿರೋರಾದರೆ ತುಂಬ ಚೆನ್ನಾಗಿ ಮುಂಡಾಯಿಸ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಹೆಜ್ಜೆಗೂ ದುಡ್ಡಿಗೆ ಅದನ್ನು ಹೇಳ್ತೀವಿ, ಇದನ್ನು ತೋರಿಸ್ತೀವಿ, ಇದನ್ನು ಹೇಳ್ತೀವಿ ಅಂತ ತುಂಬ ಜನ ಅಲ್ಲಿ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲಿ ಕಾಲ ಕಳಿಬೇಕು. ಇಲ್ಲಾಂತಂದರೆ ದುಡ್ಡಿಗೆ ಚೆನ್ನಾಗಿ ಕತ್ರಿ ಹಾಕ್ತಾರೆ. ಸೊ ಇದ್ರ ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲದೆ ಹೇಳ್ದಂಗೆ ನಮ್ಗೆ ಎನರ್ಜಿನೇ ಇರಲಿಲ್ಲ ಅಲ್ಲಿ ಎಂಜಾಯ್ ಮಾಡಿ. ಇದರಲ್ಲಿ ರೆಸ್ಲಿಂಗ್ ಮಾಡ್ತಾ ಇರೋದಂತೆ. ಇದು ಲೇಡೀಸ್ ಹುಡುಗಿರು ರೆಸ್ಲಿಂಗ್ ಮಾಡ್ತಾ ಇರೋದು. ಏನಿಲ್ಲ, ನೀವು ಚಕ್ರ ನೋಡ್ತಾ ಇದ್ದೀರಾ, ಇದು ನಮಗೆ 10 ರೂಪಾಯಿ ನೋಟಿನಲ್ಲಿ ಈ ಚಕ್ರ ಕಾಣಿಸುತ್ತೆ. ಸೊ ಅದೇ ರೀತಿ ಈ ದೇವಸ್ಥಾನ ಬಂದು ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಕೂಡ. ಸೊ ಸೂರ್ಯದೇವನಿಗಾಗಿ ಮುಡುಪಾಗಿಟ್ಟಿರುವಂಥ ದೇವಸ್ಥಾನ ಇದು.
ಇಲ್ಲಿ ಎನರ್ಜಿ ಇಲ್ಲ ಅಂತಂದ್ರು ಬಂದಿದ್ದು ಇದಂತೂ ವೇಸ್ಟ್ ಆಗಬಾರ್ದು ಅಂತ ನಾವು ಫೋಟೋಶೂಟ್ ಎಲ್ಲ ಸಕ್ಕದಾಗಿ ಮಾಡಿಸ್ಕೊಂಡ್ವಿ. ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಖುಷಿದು ಸಿಂಗಲ್ ಫೋಟೋಶೂಟ್ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಆಚೆ ಬರ್ತಿದ್ದಂಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಗಡೆ ಬಂದು ಸೋಡಾ ಕುಡಿದ್ವಿ. ಸೋಡಾ ಕುಡಿದಾದ್ಮೇಲೆ ಗೋಲ್ಗಪ್ಪ, ಈ ಸೈಡೆಲ್ಲ ಗೋಲ್ಗಪ್ಪ ಚೆನ್ನಾಗಿರುತ್ತಲ್ಲ, ಸೊ ತಿನ್ನೋಣ ಅಂತ ನಾನು ಖುಷಿ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಮಾಡ್ತಾ ಇದ್ದಿದ್ದ ರೀತಿ ನೋಡಿ ನಾವು ತಿನ್ನಲೇ ಇಲ್ಲ, ವಾಪಸ್ ಬಂದ್ಬಿಟ್ವಿ. ಸಮುದ್ರದ ದಡೆ. ನಮ್ಮನೆ ಬಚ್ಚಲು ಮನೆ ಇಷ್ಟು ದೊಡ್ಡದಾಗಿಲ್ಲ ಗಾಯ್ಸ್. ನಾನು ಹಿಂಗೆ ಆಗ್ತೀನಿ, ಆಮೇಲೆ ಭಯಂಗಿಲ್ಲ ನನಗೆ. ಫೈನಲಿ ಬೀಚಿಗೆ ಬಂದಿದ್ದೀವಿ. ಯಾವ ಬೀಚ್ ರೀ ಇದು? ಪುರಿ. ಹಾಂ, ಕೋನಾರ್ಕ್, ಪುರಿ ಜಗನ್ನಾಥ್ ಬೀಚಲ್ಲಿ ಬಂದಿದ್ದೀವಿ ನಾನು ಮತ್ತು ನನ್ನ ಎಲ್ಲ ಕಡೆ ಸುತ್ತಾಡಿ ಕಾಲು ನಾವು ಬರ್ಸ್ಕೊಂಡು ಇವಾಗ ಬಂದಿದ್ದೀವಿ ಕಾಲನ್ನ ತಣ್ಣಗೆ ಮಾಡ್ಕೊಳ್ಳೋಕ್ಕೆ. ಹೊಟ್ಟೆ ಎಲ್ಲ ಖಾಲಿ ಖಾಲಿ ಐತೆ, ಹೊಟ್ಟೆ ತಿಂದಿರೋದು ಕೆಟ್ಟು ಕೂದೆ. ಬಟ್ ಸ್ಟಿಲ್ ಬೀಚ್ ಅಂದರೆ ಒಂಥರ ಸೂಪರ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ಬೀಚಲ್ಲಿ ಆಡಿಕೊಂಡು ನಮಗೆ ಧ್ವಜ ಚೇಂಜ್ ಮಾಡೋದು ನೋಡಬೇಕಿತ್ತು ದೇವಸ್ಥಾನದ್ದು. ಸೊ ಅದು ನಮಗೆ ಮೇಯ್ನ್ ಇದ್ದಿದ್ದು. ಅದರಿಂದ ಅಲ್ಲಿಂದ ಹೊರಟ್ವಿ. 4 ಗಂಟೆಗೆ ಧ್ವಜ ಚೇಂಜ್ ಮಾಡೋದು ಅಂದರು. ಫೈನಲಿ ನಾವು ಪೂರಿಯ ಫೈನಲ್ ಏನಂತಾರೆ ಪಾಯಿಂಟಿಗೆ ಬಂದ್ಬಿಟ್ಟಿದ್ದೀವಿ. ಇವಾಗ ಮಿಕ್ಕಿರೋದು ಧ್ವಜ ಚೇಂಜ್ ಮಾಡೋದನ್ನು, ಧ್ವಜ ಬದಲಾಯಿಸ್ತಾರಲ್ಲ ಅದನ್ನು ನೋಡಬೇಕು. ಅದಕ್ಕೋಸ್ಕರ ಊಟ ತಿಂಡಿ ಬಿಟ್ಟು ಕಾಯ್ತಾ ಇದ್ದೀವಿ. ಯಪ್ಪ, ನಿದ್ದೆ, ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಇಷ್ಟು ದೂರ ಬಂದು ಅದನ್ನು ನೋಡದೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ತಿನ್ನೋಕೆ ಏನಾದ್ರು ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ಇದು ನೋಡಿ ಹೆಂಗಿದೆ ಗಲ್ಲಿ. ಸೊ ಇವಾಗ ಹತ್ತುತ್ತಾ ಅದು ಹೆಂಗೆ ಹತ್ತಿದ್ರಪ್ಪ? ಕಂಬಿ ಹಿಡ್ಕೊಂಡ ಇವಾಗ ಅದು ಬದಲಾಯಿಸ್ತಾರಲ್ಲ ಅದು ಎಲ್ಲ ಇವಾಗ ಚೇಂಜ್ ಮಾಡಿ ಅದು ಹತ್ತುತ್ತಾ ಇದ್ದಾರೆ ನೋಡಿ. ಆ ಕಂಬಿ ಹಿಡ್ಕೊಂಡು ಮೇಲೆ ಹೋಗ್ತಾರಲ್ಲ ಅವ್ರಿಗೆ ನೋಡ ಹತ್ತುತ್ತಾ ಇದ್ದಾರೆ ಅಲ್ವಾ? ಹೆಂಗೆ ಈಜಿಯಾಗಿ ಹತ್ಬಿಟ್ರಿ. ಒಂಥರ ಹತ್ತಿದಾರೆ, ಒಳ್ಳೆ ಕೋತಿ ಥರ ಕಾಣ್ತಾ ಇಲ್ವಾ? ಅಲ್ವಾ ಖುಷಿ? ನಾನು ಅದು ಅಂದೆ. ಓ, ಅದು ಫುಲ್ಲು ಹೇಳ್ಕೊಂತಾರ. ಅಲ್ಲದೆ ಒಂದೇ ಒಂದು ಧ್ವಜಕ್ಕೋಸ್ಕರ ಅಷ್ಟೇ ಅಂದ್ರೆ ಅದು ಅಷ್ಟು ದೊಡ್ಡದೈತ ಹಂಗಾರೆ. ಫುಲ್ ಚೇಂಜ್ ಮಾಡ್ತಾರೆ ಇದ್ದಾರೆ. ಇರೋ ಧ್ವಜ ಎಲ್ಲ ತೆಗೆದು ಹಿಂಗಿಂತವ್ರು ನೋಡೋರು. ಅಕ್ಕಿಗಳು ಇದೆ ಮಮ್ಮಿ. ಅದೇ ಅದು ಒಂದು ಸುಳ್ಳು, ಅಕ್ಕಿಗಳೇ ಹಾರಾಡಲ್ಲ ಅಂತ. ಅಯ್ಯಪ್ಪನೇ ಬೇರೆ ಒಂಥರ ಡಿಫ್ರೆಂಟ್ ಆಗಿದ್ದಾರೆ ಬೇರೆಯವ್ರಿಗೆಲ್ಲರಿಗಿಂತ. ಯೆಲ್ಲೋ ಕಲರ್ ಮಮ್ಮಿ. ಜೈ ಜಗನ್ನಾಥ್. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದು ನೋಡು. ಒಳ್ಳೆ ಹಾವು ಇದು ಅದು ಬಾಲ ಥರ ನೋಡೋದು ಹೆಂಗೆ ಕಾಣ್ತಾ ಇದ್ದದು. ನಾವು ಧ್ವಜ ಚೇಂಜ್ ಮಾಡ್ಕೊಂಡು ಹೋಗಿ ರೂಮಲ್ಲಿ ಮಲಗಿದವ್ರು 2 ಅವರ್ ಎದ್ದೇ ಇಲ್ಲ. ಊಟ ತಿಂಡಿ ಏನೂ ನೆನಪೇ ಆಗಿಲ್ಲ. ಅದಾದಮೇಲೆ ಮತ್ತೆ ಎದ್ದು ಬಂದ್ವಿ. ಇಲ್ಲೊಂದು ಹೋಟೆಲ್ ಹುಡುಕಿದ್ವಿ. ಇದೊಂದರಲ್ಲಿ ಊಟ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಮೇಯ್ನ್ ಅಂದರೆ ಅನ್ನ ಸಿಕ್ತು ಇಲ್ಲಿ. ಆ ರೋಟಿ ನಾನ್ ಇದೆಲ್ಲ ಬಿಟ್ಟು ಅನ್ನ ಸಿಕ್ತು. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಎಲ್ಲರೂ. ಸೊ ಇದೇ ಫಸ್ಟ್ ಅಂದರೆ ಇದೇ ಮೊದಲನೇ ಊಟ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದು ಒಡಿಸ್ಸಾದಲ್ಲಿ.
ಅದು ಬಿಟ್ಟರೆ ನಮ್ಗೆ ಬೇರೆ ಏನೂ ಇಷ್ಟನೇ ಆಗಿರಲಿಲ್ಲ. ಸೊ ಇಲ್ಲಿ ಹೊಟ್ಟೆ ತುಂಬ ತಿಂದ್ಕೊಂಡು ಮತ್ತೆ ನಾವು ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕಿತ್ತು, ಬಿಕಾಸ್ ನಿದ್ದೆನೇ ಇರಲಿಲ್ಲ. ವೆರಿ ವೇಸ್ಟ್. ಇದು ನಮ್ಗೆ ಸಿಕ್ಕಿದಂಥ ರೂಮ್ ಲಾಸ್ಟ್ ಮೂಮೆಂಟಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ಸೊ ಇಲ್ಲಿಗೆ ಬಂದು ಬುಕ್ ಮಾಡ್ಕೊಂಡ್ವಿ. ಯಾರೇ ಬರೋದಿದ್ರು ದಯವಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಅದು ಫೋಟೋಸ್ ಎಲ್ಲ ನೋಡ್ಕೊಂಡು ಬುಕ್ ಮಾಡಿ, ಬಿಕಾಸ್ ಇಲ್ಲಿ ಬಂದಾಗ ಅದು ಬೇರೆ ಥರನೇ ಇರುತ್ತೆ. ಹಾಂ, ಫೈನಲಿ ನಮ್ಮ ಪುರಿ ಟ್ರಿಪ್ ಮುಗೀತು. ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. 10 o'clock ಫ್ಲೈಟ್ ಇದ್ದಿದ್ದು, ಅದರಿಂದ 2 hour ಮುಂಚೆ ಬೋರ್ಡಿಂಗ್ ಆಗಬೇಕು ಅಂತ ಹೊರಟಿದ್ವಿ. ಬಟ್ ಆದರೆ ನಮಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ, ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂದ್ಕೊಂಡು ಹಾಗೆ ಹೊರಟೋದ್ವಿ. ಸೊ ಫೈನಲಿ ಪೂರಿ ತುಂಬ ಒಳ್ಳೆ ಜಾಗ ಆ್ಯಂಡ್ ಪಾಸಿಟಿವಿಟಿ ಇದೆ, ಬಟ್ ಕ್ಲೀನ್ ಇಲ್ಲ ಅಷ್ಟೇ, ಅಲ್ಲಿ ಮೇಂಟೈನ್ ಮಾಡಿಲ್ಲ. ಆ್ಯಂಡ್ ದೇವಸ್ಥಾನದಲ್ಲೂ ಕೂಡ ಸಿಸ್ಟಮ್ ಸರಿ ಇಲ್ಲ, ದರ್ಶನ ಮಾಡೋದು ಎಲ್ಲರೂ ಒಂದೇ ಸತಿ ಬಿಟ್ಬಿಡ್ತಾರೆ. ಸೊ ಅದೆಲ್ಲ ಬಿಟ್ಟರೆ ದೇವಸ್ಥಾನ ಮಾತ್ರ ತುಂಬ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಕೃಷ್ಣನ ಹೃದಯ ಅಲ್ಲಿದೆ ಅಂತ ಹೇಳ್ತಾರೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಕೃಷ್ಣನ ಪ್ರೆಸೆನ್ಸ್ ಮಾತ್ರ 100% ಫೀಲ್ ಆಗುತ್ತೆ. ಮಮ್ಮಿ, ಪೂರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ ಮಮ್ಮಿ ಗೊತ್ತೇ ಇಲ್ಲ ಮಮ್ಮಿ. ಪೂರಿ 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 ಹೆಂಗಿತ್ತು ಹೇಳಿ ಮಮ್ಮಿ. ಚೆನ್ನಾಗಿತ್ತು ಅಂದರೆ ಪೂರಿ ಹೋಗಿ ಪೂರಿ ತಿಂದಿಲ್ಲ, ಪೂರಿ ನಾವು ತಿಂದ್ವಿ. ಅಪ್ಪ ನಿಮ್ಗೆ ಹೆಂಗಿತ್ತಪ್ಪ ಪೂರಿ ಎಕ್ಸ್ಪೀರಿಯನ್ಸು? ಪೂರಿಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹಾಂ, ಕರೆಕ್ಟಾಗಿ ಹೇಳ್ಬೇಕು, ನಾನು ಬ್ಲಾಗ್ ಹಾಕ್ತೀನಿ. ಬರೀ ಚೆನ್ನಾಗಿತ್ತು ಅನ್ನೋದಷ್ಟೇ ಹೇಳ್ತೀರಾ, ಚೆನ್ನಾಗಿಲ್ದೇ ಇರೋದು ಹೇಳ್ಬೇಕು. ಊಟ ಮಾತ್ರ ಮಾತಾಡಂಗಿಲ್ಲ. ಊಟ ಬಿಟ್ಟೆಲ್ಲ ಚೆನ್ನಾಗಿತ್ತು. ಊಟ ಒಂದೇ ಚೆನ್ನಾಗಿರ್ಲಿಲ್ಲ, ರೂಮು ಚೆನ್ನಾಗಿರ್ಲಿಲ್ಲ, ಸ್ಮೆಲ್ಲು. ಬಟ್ ಅದೇ ನಾವು ಬೀದಿಲಿರೋದ್ರ ಬದಲು ಯಾವುದೋ ಒಂದು ಸಿಕ್ಕಿತ್ತಲ್ಲ ಅಂತ ಇರ್ಬೇಕಷ್ಟೆ. ಲಾಸ್ಟ್ ಡೇ ಆ್ಯಂಡ್ ಲಾಸ್ಟ್ ಇನ್ನೊಂದು 1 hour ಅಷ್ಟೇ ಪುರಿಯಲ್ಲಿ. ನೆಕ್ಸ್ಟ್ ಫ್ಲೈಟ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರು ಬ್ಯಾಕ್ ಟು ಹೋಮ್. 110 ರೂಪಾಯಿ. ಹಾಂ, ಪುರಿ ಒಡಿಸ್ಸಾ ಸ್ಪೆಷಲ್ ಅಲ್ವಾ, ಅಲ್ಲಿಗಿಂತ ಇದೆ ಆ್ಯಕ್ಚುಲಿ. ಇದಾಗಿ ಒಡಿಸ್ಸಾದಲ್ಲಿ ಸ್ಪೆಷಲ್ ಅಂದರೆ ರಸಗುಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಇಲ್ಲಿಂದ ಏನಾದ್ರು ತೊಗೊಂಡೋಗ್ಬೇಕಲ್ಲ, ದೇವಸ್ಥಾನ ಹತ್ರ ಅಂತೂ ಏನೂ ತೊಗೊಳ್ಳೋ ಥರ ಏನೂ ಇರಲಿಲ್ಲ. ಅದರಿಂದ ಅಟ್ಲೀಸ್ಟ್ ರಸಗುಲ್ಲ ತೊಗೊಂಡೋಗೋಣ ಅಂತ ಸೊ ನಿಯರ್ ಎಲ್ಲಿ ಹೋಗೋ ದಾರಿಲಿ ಇತ್ತೋ ಭುವನೇಶ್ವರಲ್ಲಿ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ರಸಗುಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬ್ಯಾಂಗ್ಳೂರು ರಸಗುಲ್ಲ ಥರ ಅಲ್ಲ, ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ. ಇಲ್ಲಿ ಏರ್ಪೋರ್ಟು ಭುವನೇಶ್ವರ್ ಸೇಮ್ ನಮ್ಮ ರೈಲ್ವೆ ಸ್ಟೇಷನ್. ಬ್ಯಾಂಗ್ಳೂರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಏರ್ಪೋರ್ಟ್ಗೂ ಇಲ್ಲಿಗೂ ಅಷ್ಟು ಡಿಫ್ರೆನ್ಸ್ ಐತೆ. ನಮ್ದ್ರಲ್ಲಿ ಮಾಲು ಏನೇನೋ ಐತೆ. ಏನು ಮಾಲಾ? Take a book or leave a book to read is to fly. ಬ್ಯಾಂಗ್ಳೂರು ಏರ್ಪೋರ್ಟ್ ನೋಡಿದ್ದು ನಮಗೆ ಈ ಏರ್ಪೋರ್ಟ್ ಏನು ಅಂದರೆ ಏನೂ ಅನ್ನಿಸ್ಲಿಲ್ಲ. ನಮಗೆ ಬ್ಯಾಂಗ್ಳೂರಲ್ಲಿರೋ ರೈಲ್ವೆ ಸ್ಟೇಷನ್ ಥರನೇ ಇತ್ತು ಸೇಮು. ಆ್ಯಂಡ್ ಇಲ್ಲಿ ಚೆಕ್-ಇನ್ ಪ್ರೊಸೆಸ್ಸು ಕೂಡ ಅಷ್ಟೊಂದೇನು ಸ್ಟ್ರಿಕ್ಟ್ ಆಗಿರಲಿಲ್ಲ ಬ್ಯಾಂಗ್ಳೂರಲ್ಲಿದ್ದಾಗೆ. ಸೊ ಅದಕ್ಕೆ ನಮ್ಮ ಬ್ಯಾಂಗ್ಳೂರ್ ಇಸ್ ಗ್ರೇಟ್. ಸೊ ಇವಾಗ ನಾವು ವಾಪಸ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಬಟ್ ಭುವನೇಶ್ವರ್ ಟು ಬ್ಯಾಂಗ್ಳೂರ್ ಬರೋವಾಗಿದ್ದೆ ಜೋಶು, ಹೋಗೋವಾಗ ಫುಲ್ ಖುಷಿ ನೋಡಿ. ಫುಲ್ಲು ನಿದ್ದೆಗಣ್ಣಲ್ಲ ಅವಳೆ, ನಿದ್ದೆ ಮಾಡಿ ಅವಳು ಸಿಗ್ದಲ್ಲೇ ಮಲ್ಕೊತಾವಳೆ. ಸೊ ಸಿಕ್ಕಾಪಟ್ಟೆ ನಿದ್ದೆ, ಊಟ ಶಾರ್ಟೇಜು. ಇವಾಗಲೂ ಇನ್ನೂ ತಿಂಡಿ ತಿಂದಿಲ್ಲ, ನಾವು ಹೋಗಿ ತಿನ್ನಬೇಕು. ಈಗ ರೈಲ್ವೆ ಸ್ಟೇಷನ್ ಅಂತಲೇ ಬರ್ತೈತೆ. ಇದು ಭುವನೇಶ್ವರ್ ಏರ್ಪೋರ್ಟಲ್ಲಿದ್ದೀವಿ. ಏರ್ಪೋರ್ಟ್ ಏನಂದರೆ ಹೇಳೋಕ್ಕೆ ಏರ್ಪೋರ್ಟ್ ಅಷ್ಟೇ, ಏರ್ಪೋರ್ಟ್ ಥರ ಇಲ್ಲ. ನಮಗೆ ಬ್ಯಾಂಗ್ಳೂರು ಏರ್ಪೋರ್ಟ್ ನೋಡಿರೋ ಫೀಲ್ ಇಲ್ಲ. ನಮ್ಮ ಮಮ್ಮಿ ನೋಡಿ ವಾಕ್ ಮಾಡ್ತಿದ್ದೆ. ಇಲ್ಲಿ ಏನು ಅಷ್ಟು ಚೆನ್ನಾಗಿಲ್ಲ, ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಥರ ಐತೆ ಅಷ್ಟೇ. ಅದಕ್ಕೆ ನಮ್ಮ ಬ್ಯಾಂಗ್ಳೂರು ಬೆಸ್ಟ್. ನಾವೆಲ್ಲ ಹೋದ್ರು ಮಮ್ಮಿ ವಿಲ್ ಬಿ ಬ್ಯಾಕ್. ಪಾಸ್ ಮಾಡಿ
ಸೊ ಇದೇ ನಾವು ಹೊರಟಂಥ ಫ್ಲೈಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ನಾವು ಬಂದಿದ್ದು ಕೂಡ ಇದೇ ಫ್ಲೈಟಲ್ಲೇ, ಅಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲೇ. ಸೊ ನಮಗೆ ನಮ್ಮ ಮನೆಯವ್ರು ಏನು ಮಾಡಿದರು, ನಮ್ಮೆಲ್ರಿಗೂ ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ ಸೊ ಎರಡೂ ಥರ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಒಂದು ಡೇ ಫ್ಲೈಟ್ ಆ್ಯಂಡ್ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡಿದ್ದು. ಸೊ ಹಿಂದಗಡೆ ಸೀಟು ಆ್ಯಂಡ್ ಮುಂದಗಡೆ ಸೀಟ್ ಎರಡೂ ಥರನೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಬುಕ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು ನಮ್ಮೆಲ್ಲರ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್. ಅದರಲ್ಲೂ ಪುರಿ ಜಗನ್ನಾಥ್ಗೆ ಅವ್ರಿಗೆ ಆಸೆ ಇತ್ತು ನಮಗೆ ಅಲ್ಲಿ ಕರ್ಕೊಂಡೋಗ್ಬೇಕು ಅಂತ. ಅದು ಅಲ್ಲಿ ನನ್ನ ಬರ್ಡೇ ಆಗಿದ್ದರಿಂದ ಕೃಷ್ಣನ ದರ್ಶನ ಮಾಡಿಸ್ಬೇಕು ಅಂತ, ಅದೇ ಬೆಸ್ಟ್ ಗಿಫ್ಟು ನನಗೆ ಅವ್ರು ಕೊಟ್ಟಿದ್ದು ಮದುವೆ ಆದಮೇಲೆ ಫಸ್ಟ್ ಗಿಫ್ಟು. ಸೊ ನಮಗೆ ಫ್ಲೈಟಲ್ಲಿ ನೈಟ್ ಏನು ನಾವು ಟೇಕ್ ಆಫ್ ಆ್ಯಂಡ್ ಲ್ಯಾಂಡ್ ಆಗೋದು ಆ್ಯಂಡ್ ಹೊರಗಡೆ ಸ್ಟಾರ್ಸು ಲೈಟ್ಸ್ ಎಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವು. ಸೇಮ್ ಮಾರ್ನಿಂಗ್ ಫ್ಲೈಟಲ್ಲೂ ಕೂಡ ನಮಗೆ ಟೇಕ್ ಆಫ್ ಆಗೋದು ಕ್ಲೀನಾಗಿ ಗೊತ್ತಾಗ್ತಾಯಿತ್ತು. ನಾನು ಇಲ್ಲಿ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಸೊ ಟೇಕ್ ಆಫ್ ಆಗಿ ಆಮೇಲೆ ಮತ್ತೆ ಮೋಡಗಳ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು, ಅದು ಹೇಳೋಕ್ಕೂ ಆಗಲ್ಲ. ಬಟ್ ಬೇರೆಯವರೆಲ್ಲ ಫ್ಲೈಟಲ್ಲಿ ಎದುರಿಸ್ತಿದ್ರು ನೋಡಿ, ಫ್ಲೈಟಲ್ಲಿ ಹೋಗುವ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ನಿಜವಾಗ್ಲೂ ನಮಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೊಂದು ಟಫ್ ಅನಿಸ್ಲಿಲ್ಲ, ಕಷ್ಟ ಆಗಲಿಲ್ಲ. ಬಟ್ ಸ್ವಲ್ಪ ತಲೆ ಜಿಮ್ ಅನ್ನಂಗೆ ಆಗುತ್ತೆ, ಅದು ಲಿಫ್ಟಲ್ಲಿ ಹೋದಾಗ ಹೆಂಗೆ ಫೀಲ್ ಇರುತ್ತೋ ಅಷ್ಟಿತ್ತು ಬಿಟ್ಟರೆ. ಆ್ಯಂಡ್ ಕಿವಿ ಮುಚ್ಕೊಂಡ್ಬಿಡುತ್ತೆ, ಆ ಪ್ರೆಷರ್ಗೆ ಕಿವಿ ಲಾಕ್ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿಂಡೋ ಸೀಟೇ ಬುಕ್ ಮಾಡಿದರು, ಎಸ್ಪೆಷಲಿ 2 ವಿಂಡೋ ಸೀಟ್ ಬುಕ್ ಮಾಡಿದರು. ಸೊ ದಟ್ ಎಲ್ಲರೂ ವಿಂಡೋ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ. ಸೊ ಈಗ ಟೇಕ್ ಆಫ್ ಆಗೋ ವೀಡಿಯೋ ಮಾಡಿದ್ದೀನಿ ನೋಡಿ, ಆಮೇಲೆ ಲ್ಯಾಂಡ್ ಆಗೋದು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ. ನಾವು ಬೆಳಗ್ಗೆ ತಿಂಡಿ ಕೂಡ ಮಾಡಿರಲಿಲ್ಲ, ಹಾಗೆ ಬಂದುಬಿಟ್ವಿ. ಸೊ ಅದರಿಂದ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿದ್ದರಿಂದ ನಮ್ಮ ಮನೆಯವರು ನೂಡಲ್ಸ್ ತೊಗೊಳ್ಳಿ ಅಂತ ಅಂದರು. ಬಟ್ ಇಲ್ಲಿ ನಮಗೆ ತೊಗೊಳಕ್ಕೆ ಒಂಚೂರು ಇಷ್ಟ ಇರಲಿಲ್ಲ, ಯಾಕಂದರೆ ಇಲ್ಲಿ ಹೊರಗಡೆಗಿಂತ 4 ಪಟ್ಟು ರೇಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಸರಿ ಹೋಗಲಿ ಅಂತ ತೊಗೊಂಡ್ರೆ. ಇದು ಎಷ್ಟು ಗೊತ್ತಾ ಕಾಸ್ಟು? 300 ರುಪೀಸ್ ಗೈಸ್. ಹೊರಗಡೆ 70 ರೂಪಾಯಿ ಇದು ಒಂದು ನೂಡಲ್ಸ್ ಬಾಕ್ಸು. ಸೊ ಇಲ್ಲಿ 300 ರುಪೀಸು. ಬಟ್ ಸ್ಟಿಲ್ ಓಕೆ, ಟೇಸ್ಟ್ ಮಾಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಮ್ಮ ಮನೆಯವ್ರು ಕೊಡಿಸಿದ್ರು. ಅದನ್ನು ಬಿಸಿನೀರು ಹಾಕಿ ಅವರೇ ಎಲ್ಲ ಡಿಪ್ ಮಾಡಿ ಕೊಡ್ತಾರೆ. ನಾವು ಒಂದು 5 ಮಿನಿಟ್ಸ್ ಬಿಟ್ಟು ಅದನ್ನು ಓಪನ್ ಮಾಡಿ ತಿನ್ನಬೇಕು. ಟೇಸ್ಟ್ ಚೆನ್ನಾಗಿತ್ತು, ನಾರ್ಮಲ್ ಆ್ಯಸ್ ಯೂಶ್ವಲ್ ಮ್ಯಾಗಿ ಥರ ಚೆನ್ನಾಗಿತ್ತು. ಬಟ್ ಕಾಸ್ಟ್ಗೆ 300 ರುಪೀಸ್ಗೆ ಹೊರಗಡೆ 2 ಬಿರಿಯಾನಿನೇ ಬಂದುಬಿಡ್ತಿತ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು, ಇಟ್ ವಾಸ್ ನೈಸ್. ಬಟ್ ನಾವೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಟೈಮಿಂದ ಇದನ್ನು ಹೊರಗಡೆ ಒಂದು ಬಾಕ್ಸ್ ತೊಗೊಂಡು ಒಳಗಡೆ ತೊಗೊಂಡು ಹೋಗ್ಬಿಟ್ಟು 2 ಬಿಸಿನೀರು ತೊಗೊಂಡು ಹಾಕ್ಕೊಳ್ಬೋದು. ಸೊ ಫೈನಲಿ ನಾವು ಆನ್ ಟೈಮ್ ಬಂದು ಬ್ಯಾಂಗ್ಳೂರು ರೀಚ್ ಆದ್ವಿ. ಇದು ನಮ್ಮ ಪುರಿ ಜಗನ್ನಾಥ ಫ್ಯಾಮಿಲಿ ವ್ಲಾಗ್ ಆಗಿತ್ತು, ಫ್ಯಾಮಿಲಿ ಟೂರ್ ವ್ಲಾಗ್. ಸೊ ಫಸ್ಟ್ ಟೈಮ್ ಫ್ಲೈಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಆದಷ್ಟು ಬೇಗ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.